ಸ್ನೇಹಿತರೆ, ಕೇವಲ 1 ಕಪ್ ಮೊಸರಿನಲ್ಲಿ ಇವತ್ತು ನಾನು ಹೇಳುವ 2 ಬಗೆಯ ಪದಾರ್ಥಗಳನ್ನ ಬೆರೆಸಿಕೊಂಡು ದಿನನಿತ್ಯ ನಿಮ್ಮ ಊಟದ ಜೊತೆ ಈ 1 ಕಪ್ ಮೊಸರನ್ನ ತಿಂದು ನೋಡಿ. ನಿಮ್ಮ ದೇಹದಲ್ಲಿ ಹೆಚ್ಚುವರಿ ಆಗಿರುವಂತಹ ತೂಕವನ್ನ, ಬೊಜ್ಜನ್ನ ಕೆಲವು ದಿನದಲ್ಲಿ ಮಂಜಿನ ಹಾಗೆ ಕರಗಿಸಿ ನಿಮ್ಮ ತೂಕದ ಇಳಿಕೆಗೆ, ನಿಮ್ಮ ತೂಕವನ್ನ ಆರೋಗ್ಯಕರವಾಗಿರಿಸಿಕೊಳ್ಳೋದಕ್ಕೆ ಈ ಒಂದು ಮೊಸರು, ಇದರಲ್ಲಿ ಬೆರೆಸಿರುವ ಪದಾರ್ಥಗಳು ಅನ್ನೋದು ಸಹಕಾರಿಯಾಗಲಿದೆ. ಯಾರಿಗೇ ಆಗ್ಲಿ ವೆಯ್ಟ್ ಲಾಸ್ ಮಾಡ್ಬೇಕು, ಅವರ ದೇಹದಲ್ಲಿ ಕೊಬ್ಬನ್ನ ಕರಗಿಸ್ಕೊಳ್ಬೇಕು ಅಂತ ಅಂದಾಗ ಫಸ್ಟ್ ಆಗಿ ಯೋಚನೆ ಮಾಡುವಂತದ್ದು, ಮೊದಲನೇದಾಗಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ಏನು ಅಂತ ಹೇಳಿದ್ರೆ, ಇವತ್ತಿನಿಂದ ಕಡಿಮೆಯಾಗಿ ಆಹಾರವನ್ನ ತೆಗೆದುಕೊಳ್ಬೇಕು. ಜಾಸ್ತಿ ಊಟ ಮಾಡಬಾರ್ದು. ಗಂಟೆಗಟ್ಲೆ ಹೊತ್ತು ಉಪವಾಸ ಇರುವವರು ಕೂಡ ಇರ್ತಾರೆ, ಜಾಸ್ತಿ ತಿಂದ್ರೆ ದಪ್ಪ ಆಗ್ತೀವಿ ಅಂತ ಹೇಳಿ. ಆದ್ರೆ ಇವತ್ತು ನಾನು ಹೇಳುವ ಈ ಒಂದು ಮೊಸರನ್ನ ನೀವು ಈ ರೀತಿಯಾಗಿ ಸೇವನೆ ಮಾಡಿದ್ರೆ, ನೀವು ಯಾವುದೇ ರೀತಿ ನಿಮ್ಮ ಹಸಿವನ್ನ, ನಿಮ್ಮ ಊಟವನ್ನ ಬಿಡುವ ಅವಶ್ಯಕತೆ ಇರೋದಿಲ್ಲ. ಈ 1 ಕಪ್ ಮೊಸರು ಸಾಕು ನಿಮ್ಗೆ ಒಂದು ಹೊಟ್ಟೆ ತುಂಬಿದ ಅನುಭವನ ಕೊಡುತ್ತೆ. ದೀರ್ಘಕಾಲದವರೆಗೂ ನಿಮ್ಮ ಹಸಿವನ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿಯನ್ನ ಕೊಡುತ್ತೆ. ಹಾಗೆ ನಿಮ್ಮ ದೇಹಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಪೋಷಕಾಂಶಗಳು ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಊಟವನ್ನ ಬಿಟ್ಟಾಗ, ಹಸಿವಿನಿಂದ ಇದ್ದಾಗ ಸಡನ್ ಆಗಿ ನಮ್ಮ ದೇಹದಲ್ಲಿ ಒಂದು ಸುಸ್ತು, ಆಯಾಸ, ವೀಕ್ನೆಸ್ ಅನ್ನೋದು, ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಜೀರ್ಣ ಇಂಥ ಸಮಸ್ಯೆಗಳು ನಮ್ಗೆ ಎದುರಾಗುತ್ತೆ. ಇದರಿಂದ ನಾವು ವೆಯ್ಟ್ ಲಾಸ್ ಆಗೋದಕ್ಕೆ ಸಾಧ್ಯ ಆಗಲ್ಲ. ಇನ್ನಿತರ ಸಮಸ್ಯೆಗಳು ಎದುರಾಗೋದೇ ಹೆಚ್ಚು. ವೆಯ್ಟ್ ಲಾಸ್ ಮಾಡ್ಬೇಕು ಅಂದಾಗ ನಾವು ತೆಗೆದುಕೊಳ್ಳೋ ನಿರ್ಧಾರದಲ್ಲಿ ಹಸಿವು, ಊಟವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ಸರಿಯಾದ ರೀತಿಯಲ್ಲಿ ಊಟವನ್ನ ತೆಗೆದುಕೊಳ್ಳೋದ್ರಿಂದ, ನಾವು ತೆಗೆದುಕೊಳ್ಳುವ ಊಟದಲ್ಲಿ ಎಲ್ಲಾ ರೀತಿಯ ನ್ಯೂಟ್ರಿಷನ್ ಅನ್ನೋದು ಹೆಲ್ದಿಯಾಗಿ ಒಂದು ಬ್ಯಾಲೆನ್ಸ್ಡ್ ಆದ ಫುಡ್ ಅನ್ನ ತೆಗೆದುಕೊಳ್ಳೋದ್ರಿಂದ ನಮ್ಮ ಹಸಿವನ್ನ ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರುವ ಎಲ್ಲ ರೀತಿಯ ಪೋಷಕಾಂಶಗಳು ಕೂಡ ಸಿಗುತ್ತೆ. ಇದರಿಂದ ನಮ್ಮ ದೇಹಕ್ಕೆ ಎನರ್ಜಿ ಕೂಡ ಸಿಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಡೈಜೆಷನ್ ಸಿಸ್ಟಮ್, ಮೆಟಬಾಲಿಕ್ ಸಿಸ್ಟಮ್ ಬೂಸ್ಟ್ಗೊಳಿಸುವ ಮುಖಾಂತರ ನಮ್ಮ ದೇಹದಲ್ಲಿ ತೂಕದ ಇಳಿಕೆ ಅನ್ನೋದು ಸಹಕಾರಿಯಾಗುತ್ತೆ. ಹಾಗೆ ಇಲ್ಲಿವರೆಗೆ ಸಂಗ್ರಹವಾಗಿರುವ ಕೊಬ್ಬು ಅನ್ನೋದು ನಮ್ಗೆ ಒಂದು ಎನರ್ಜಿಯನ್ನ ಕೊಡುವ ಮುಖಾಂತರ ದಿನೇ ದಿನೇ ಕರೆಕ್ಟ್ ಬರೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ನಾವು ತೂಕವನ್ನ ಇಳಿಸ್ಕೊಳ್ಬಹುದು. ಹಾಗಾಗಿ ಇವತ್ತು ನಾನು ತಿಳಿಸುವ ಈ ಒಂದು ಮೊಸರಿನ ರೆಮಿಡಿ ಅನ್ನೋದು, ಈ ಒಂದು ಕರ್ಡ್ ರೆಮಿಡಿ ಅನ್ನೋದು ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಒಂದು ಒಳ್ಳೆ ರೀತಿಯ ಒಂದು ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಹಾಕಿರುವ ಇಂಗ್ರೀಡಿಯೆಂಟ್ಸ್ಗಳು ಕೂಡ ಅಷ್ಟೇ. ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ರೆಮಿಡಿಯನ್ನ ಹೇಗೆ ತಯಾರಿಸಬೇಕು, ಇದನ್ನ ಯಾವ ಸಮಯದಲ್ಲಿ ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆ ರೀತಿಯ ರಿಸಲ್ಟ್ ಸಿಗುತ್ತೆ, ಹಾಗೆ ನಮ್ಮ ತೂಕದ ಇಳಿಕೆಗೆ ಇದು ಹೇಗೆ ಸಹಕಾರಿಯಾಗುತ್ತೆ ಅನ್ನೋ ಎಲ್ಲ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಹಾಗಿದ್ರೆ ಈ ಒಂದು ಮೊಸರನ್ನ ಯಾವ ರೀತಿ ಬಳಕೆ ಮಾಡೋದು ಅನ್ನೋದನ್ನ ತಿಳ್ಕೊಂಡು ಬರೋಣ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಮೊಸರನ್ನ ತೆಗೆದುಕೊಂಡಿದ್ದೀನಿ. ಆದಷ್ಟು ಡೈಲಿ ಯೂಸ್ ಮಾಡೋದ್ರಿಂದ ಮನೆಯಲ್ಲೇ ತಯಾರಿಸಿರುವಂಥ ಮೊಸರನ್ನ ಯೂಸ್ ಮಾಡಿ. ಇದರಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದ ಪ್ರೋಟೀನ್, ಕ್ಯಾಲ್ಶಿಯಂ, ವಿಟಮಿನ್ಸ್ ಹಾಗೆ ಪ್ರೋಬಯೋಟಿಕ್ಸ್ ಅನ್ನೋದು ಸಿಗುವಂಥದ್ದು. ಈ ಒಂದು ಪ್ರೋಬಯೋಟಿಕ್ಸ್ ಅಥವಾ ಜೀವಂತ ಬ್ಯಾಕ್ಟೀರಿಯಾಗಳು ನಮ್ಮ ಒಂದು ಗಟ್ ಹೆಲ್ತನ್ನ ಸುಧಾರಣೆಗೊಳಿಸುತ್ತೆ. ನಮ್ಮ ಗಟ್ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯ ಸಮಸ್ಯೆ ಕೂಡ ಅಷ್ಟು ಬೇಗ ಅಂತ ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುವಂಥದ್ದು. ಇನ್ನು ಈ ಮೊಸರಿನಲ್ಲಿ ಬೆರೆಸುವಂತಹ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋದಾದ್ರೆ, ನೀವಿಲ್ಲಿ ನೋಡ್ತಾ ಇರುವಂತಹ ಈ ಒಂದು ಎಲೆ ತುಳಸಿ ಎಲೆ ಅಥವಾ ಬೇಸಿಲ್ ಲೀವ್ಸ್, ಒಂದು 10ರಿಂದ 12 ಎಲೆಗಳನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೈಯಿಂದನಾದರೂ ಕಟ್ ಮಾಡ್ಕೊಳ್ಬೋದು, ಇಲ್ಲ ಕ್ರಷ್ ಮಾಡಿ ಇದನ್ನ ಆ ಮೊಸರಿನಲ್ಲಿ ಬೆರೆಸುವಂಥದ್ದು. ಇದನ್ನ ಮೊಸರಿನಲ್ಲಿ ಹಾಕಿ ನಾವು ಇದನ್ನ ಬಳಕೆ ಮಾಡೋದ್ರಿಂದ ಇದರಲ್ಲಿರುವಂತಹ ಹೆಚ್ಚಿನ ಪೋಷಕಾಂಶಗಳು ನಮ್ಮ ರಕ್ತದಲ್ಲಿರುವ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆ ನಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಬಿಡುಗಡೆ ಆಗುವ ಒಂದು ಸ್ಟ್ರೆಸ್ ಹಾರ್ಮೋನ್ ಆದಂತಹ ಕಾರ್ಟಿಸೋಲ್ ಹಾರ್ಮೋನ್ನ ಬಿಡುಗಡೆ ಪ್ರಮಾಣವನ್ನು ಕಡಿಮೆ ಮಾಡಿ ನಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ಡೈಜೆಷನ್ ಸಿಸ್ಟಮನ್ನು ಕೂಡ ಇಂಪ್ರೂವ್ ಮಾಡೋ ಮುಖಾಂತರ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಗಡೆ ಹಾಕಿ ಕೊಬ್ಬಿನ ಅಂಶದ ಸುಡುವಿಕೆಗೆ ಈ ಒಂದು ತುಳಸಿ ಎಲೆ ಸಹಕಾರಿಯಾಗುವಂಥದ್ದು. ಇದನ್ನ ಚೆನ್ನಾಗಿ ಈ ಒಂದು ಮೊಸರಿನಲ್ಲಿ ಬೆರೆಸಿದ ನಂತರ ಇಲ್ಲಿ ನಾನು ಒಂದು ಚಿಟಿಕೆಯಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಈ ಒಂದು ಜೀರಿಗೆ ಪುಡಿಯನ್ನು ಕೂಡ ನೀವು ಡ್ರೈ ರೋಸ್ಟ್ ಮಾಡಿ, ಜೀರಿಗೆನ ಡ್ರೈ ರೋಸ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಜೀರಿಗೆ ಪುಡಿಯನ್ನು ಹಾಕಿ ಈ ಮೊಸರಿನೊಂದಿಗೆ ಚೆನ್ನಾಗಿ ಬೆರೆಸಬೇಕಾಗುತ್ತೆ. ಜೀರಿಗೆಯನ್ನು ಬಳಸೋದ್ರಿಂದನೂ ಕೂಡ ಇದು ಕೂಡ ನಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ.
ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಜೀರ್ಣ, ಹೊಟ್ಟೆ ಉಬ್ಬರದಂಥ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಸುಡುವಿಕೆಗೂ ಕೂಡ ಇದು ಸಹಕಾರಿಯಾಗುವಂಥದ್ದು. ಈ 2 ಇಂಗ್ರೀಡಿಯೆಂಟ್ಸನ್ನು ಮೊಸರಲ್ಲಿ ಹಾಕಿ ಚೆನ್ನಾಗಿ ಬೆರೆಸಿ ಒಂದು 5 ನಿಮಿಷಗಳ ಕಾಲ ಸೈಡಿಗೆ ಇಟ್ಟರೆ ಇದರಲ್ಲಿರುವಂತಹ ಎಲ್ಲ ನ್ಯೂಟ್ರಿಷನ್ ಅನ್ನೋದು ಮೊಸರಿನ ಜೊತೆಗೆ ಚೆನ್ನಾಗಿ ಅಬ್ಸಾರ್ಬ್ ಆಗಿ ಇದನ್ನು ನಾವು ದಿನನಿತ್ಯ ಸೇವನೆ ಮಾಡ್ತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವನ ಕೊಡೋ ಮುಖಾಂತರ, ನಮ್ಮ ಮೂಳೆಗಳ ಬಲವನ್ನು ಹೆಚ್ಚಿಸೋ ಮುಖಾಂತರ, ನಮ್ಮ ಒಂದು ಆಹಾರದ ಮೇಲಿನ ಕ್ರೇವಿಂಗ್ಸನ್ನು ತಡೆಯೋ ಮುಖಾಂತರ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನ ಅಂಶದ ಕರಗುವಿಕೆಗೆ, ಸುಡುವಿಕೆಗೆ ಒಂದು ಒಳ್ಳೆ ರೀತಿಯ ಮನೆಮದ್ದಾಗಿ ಕೆಲಸ ಮಾಡಿ ನಮ್ಮ ತೂಕವನ್ನು ಮನೆಯಲ್ಲೇ ಇದ್ದು ಆರಾಮಾಗಿ ಕಡಿಮೆ ಮಾಡಿಕೊಂಡು ಹೋಗೋದಕ್ಕೆ ಈ ಒಂದು ಮೊಸರು, ಇದರಲ್ಲಿ ಬೆರೆಸಿರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನೋದು ಸಹಕಾರಿ ಆಗುವಂಥದ್ದು. ನೋಡಿದ್ರಲ್ವ ಸ್ನೇಹಿತರೆ, ಈ 1 ಕಪ್ ಮೊಸರನ್ನ ದಿನನಿತ್ಯ ನಾವು ಯಾವ ರೀತಿಯಾದ ವಿಧಾನದಲ್ಲಿ ಬಳಸೋದ್ರಿಂದ ಇದು ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗಲಿದೆ, ಹಾಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಂದ ಕೂಡ ಚೇತರಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗಲಿದೆ ಅನ್ನುವ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಈಗ ಈ 1 ಕಪ್ ಮೊಸರನ್ನ ನಾವು ಯಾವ ಸಮಯದಲ್ಲಿ ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಅಗತ್ಯವಾದ ನ್ಯೂಟ್ರಿಷನ್ ಅನ್ನೋದು ಸಿಗುತ್ತೆ, ಹಾಗೆ ನಮ್ಮ ತೂಕದ ಇಳಿಕೆಗೆ ಕೂಡ ಸಹಕಾರಿಯಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇದನ್ನ ನೀವು ದಿನದಲ್ಲಿ ಮಧ್ಯಾಹ್ನದ ಊಟದ ಸಮಯದಲ್ಲಿ ತೆಗೆದುಕೊಳ್ಬೋದು. ಊಟಕ್ಕಿಂತ ಒಂದು ಅರ್ಧ ಗಂಟೆ ಮುಂಚಿತವಾಗಿ, ಇಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ತೆಗೆದುಕೊಳ್ಬೋದು. ಇಲ್ಲ ಅಂದರೆ ಸಂಜೆ ಒಂದು ಸ್ನ್ಯಾಕ್ಸ್ ಸಮಯದಲ್ಲಿ, ಆ ಸಮಯದಲ್ಲಾದರೂ ನೀವು ತೆಗೆದುಕೊಳ್ಬೋದು. ಆದರೆ ರಾತ್ರಿ ಸಮಯದಲ್ಲಿ ಇದನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಹಗಲಲ್ಲಿ ಅಥವಾ ಡೇ ಟೈಮಲ್ಲಿ ನೀವು ಯಾವುದೇ ಸಮಯದಲ್ಲಿ ಕೂಡ ಇದನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆ ರೀತಿಯ ರಿಸಲ್ಟ್ ಅನ್ನೋದು ದಿನೇ ದಿನೇ ನೀವು ನೋಡ್ತಾ ಹೋಗ್ತೀರಾ ನಿಮ್ಮ ಒಂದು ತೂಕದಲ್ಲಿ. ಇದನ್ನು ನೀವು ಕಂಟಿನ್ಯೂಯಸ್ ಆಗಿ 15ರಿಂದ 20 ದಿವಸಗಳ ಕಾಲ ಬಳಸ್ಕೊಂಡು ಬರೋದ್ರಿಂದ ನಿಮ್ಮ ದೇಹದಲ್ಲಿ ಹೆಚ್ಚುವರಿ ಕೊಬ್ಬನ್ನು ನೀವು ಆರಾಮಾಗಿ ಮನೆಯಲ್ಲೇ ಇದ್ದು ಯಾವುದೇ ರೀತಿ ಕಷ್ಟಪಡದೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ನೀವು ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಈ 1 ಕಪ್ ಮೊಸರನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನೀವು ನಿಮ್ಮ ಆಹಾರ ಪದ್ಧತಿಯ ಕಡೆ ಗಮನ ಕೊಡಬೇಕಾಗತ್ತೆ. ನಿಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಬಾಡಿಯನ್ನು ಆಕ್ಟಿವ್ ಆಗಿ ಇಟ್ಕೊಳ್ಬೇಕಾಗತ್ತೆ. ದಿನನಿತ್ಯ ವಾಕಿಂಗ್ ಎಕ್ಸಸೈಸ್ಗಳನ್ನು ಮಾಡೋ ಮುಖಾಂತರ, ಹಾಗೆ ಸ್ಟ್ರೆಸ್ ಫ್ರೀ ಆಗಿರಬೇಕಾಗತ್ತೆ. ಈ ಎಲ್ಲ ಒಂದು ಹೆಲ್ದಿ ಲೈಫ್ ಸ್ಟೈಲ್ಗಳನ್ನು ನೀವು ಅಳವಡಿಸ್ಕೊಂಡು ಬಂದಾಗ ನಿಮ್ಮ ಒಂದು ವೆಯ್ಟ್ ಲಾಸಿಗೆ ಈ ಒಂದು ಮೊಸರು ಅಥವಾ ಕರ್ಡ್ ರೆಮಿಡಿ ಅನ್ನೋದು ಒಂದು ಒಳ್ಳೆ ರೀತಿಯ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ತುಂಬ ಬೇಗದಲ್ಲಿ ನೀವು ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಇದನ್ನ ಯಾರಾದರೂ ತೆಗೆದುಕೊಳ್ಬಾರ್ದ ಅಂತ ನೋಡಿದ್ರೆ, ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಗರ್ಭಿಣಿ ಸ್ತ್ರೀಯರು, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇರುವಂಥವರು, ಹಾಗೆ ವೃದ್ಧರು, ಇವರಿಷ್ಟು ಜನ ಅವಾಯ್ಡ್ ಮಾಡಿ, ಮತ್ತೆ ಎಲ್ಲರೂ ಕೂಡ ಇದನ್ನು ಆರಾಮಾಗಿ ತೆಗೆದುಕೊಳ್ಬೋದು. ಹಾಗಿದ್ರೆ ಇವತ್ತಿನ ಈ ಒಂದು ಕರ್ಡ್ ಅಥವಾ ಮೊಸರಿನ ರೆಮಿಡಿ ನಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುವಂಥದ್ದು, ಇದು ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಇದು ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.